ಅದೇನೆ ಕಾರ್ಯಕ್ರಮದ ಬಗ್ಗೆ ಅದೇ ಏನಿವತ್ತು ನಾವು 2ನೇ ಬೃಹತ್ ಉದ್ಯೋಗ ಮೇಳ ಆರ್ಗನೈಸ್ ಮಾಡಿದ್ವಿ. ಇವತ್ತು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಸಾಕಷ್ಟು ಜನ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಪಂಚಾಯಿತಿಯ ಪ್ರತಿ ಗ್ರಾಮದಿಂದ ಜನ ಬಂದಿದ್ರು ಅನ್ನೋದು ನಮ್ಗೆ ಇನ್ನೊಂದು ಖುಷಿಯಾಗಿರ್ತಕ್ಕಂಥ ವಿಚಾರ. ಅದು ಬಿಟ್ಟು ನಮ್ಮ ತಾಲೂಕಿನವರು ಜೊತೆಗೆ ಕೋಲಾರ ತಾಲೂಕು, ಮುಳಬಾಗ್ಲು, ಶ್ರೀನಿವಾಸಪುರ, ಈ ಕಡೆ ಬೆಂಗಳೂರು, ಚಿಂತಾಮಣಿ, ಶಿಡ್ಲಘಟ್ಟ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನಗಳು ಇವತ್ತು ಬಂದಿದ್ರು. ಬಂದಂಥವ್ರಿಗೆ ಇಲ್ಲೆಲ್ಲ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡಿ ಎಲ್ಲರಿಗೂ ಅವ್ರವರು ಎಜುಕೇಷನ್ ಮೇಲೆ ಅವ್ರು ಏನು ವಿದ್ಯಾಭ್ಯಾಸ ಮಾಡಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಇಂಟರ್ವ್ಯೂ ಆಗಿದೆ. ಎಲ್ಲರಿಗೂ ನಾವು ಇಲ್ಲೇನೆ ಲೆಟರ್ ಆಫ್ ಇಂಟೆಂಟ್ ಕೂಡ ಕೊಟ್ಟಿದ್ದೀವಿ. ನೇಮಕಾತಿ ಪತ್ರಗಳನ್ನ ನಾವು ಶಾಸಕರ ಮುಖಾಂತರ ಬಂದಿರತಕ್ಕಂಥ ಎಲ್ಲ ಗಣ್ಯರ ಮುಖಾಂತರ ಅದನ್ನ ವಿತರಣೆ ಮಾಡಿದ್ದೀವಿ. ಈಗ ಉದ್ಯೋಗ ಮೇಳದಲ್ಲಿ ಯಾವ ಕಂಪನಿ ಭಾಗವಹಿಸುತ್ತೆ? ಎಷ್ಟು ಜನ ಕೆಲಸದ ಅವಕಾಶ ಸಿಗ್ತದೆ? ಅದೇ 4,500 ಚಿಲ್ಲರೆ ಜನ ರಿಜಿಸ್ಟ್ರೇಷನ್ ಆಗಿದೆ. ಬಂದಿದ್ದಂಥವ್ರು ಅಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ನಾವು ಆಲ್ರೆಡಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು 3,200 ಜನ ಸೆಲೆಕ್ಟ್ ಆಗಿದ್ದಾರೆ. ನಾವು ಇಲ್ಲಿ ನೇಮಕಾತಿ ಪತ್ರ ಡಿಸ್ಟ್ರಿಬ್ಯೂಟ್ ಮಾಡಿರೋದು 1,800 ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಮಿಕ್ಕಿದ್ದು ನಮ್ಮ ಕಡೆ ಇದೆ. ಅದನ್ನ ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ, ಅವರು ಡೈರೆಕ್ಟ್ ಆಗಿ ಕಂಪ್ನಿಗೆ ಹೋಗಿ ಅಲ್ಲಿ ಕೆಲಸನ ಪಡ್ಕೊಬಹುದು. ಕಳೆದ ಬಾರಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿತ್ತು. ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ ಜನ. ಬೆಳಗ್ಗೆ 8:30ಇಂದನೇ ಪಾಪ ಇಲ್ಲಿ ಎಲ್ಲ ಜನ ಬಂದು ಕಾಯ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು 2:15 ಇಲ್ಲಿ ಸಾವಿರಾರು ಜನ ಬಂದು ಉದ್ಯೋಗ ಪಡ್ಕೊಂಡಿದ್ದಾರೆ. ಉದ್ಯೋಗ ಪಡ್ಕೊಂಡಿರೋದು ನಮಗೆ ಸಾಕಷ್ಟು ಖುಷಿ ಕೊಟ್ಟಿದೆ. ಎಷ್ಟು ಕಂಪ್ನಿ ಹತ್ರ ಒಂದು 90ರಿಂದ 100 ಕಂಪ್ನಿ, 120 ಕಂಪ್ನಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಕೊನೆ ಕ್ಷಣದಲ್ಲಿ ಒಂದು 20 ಕಂಪ್ನಿ ಬರೋಕ್ಕಾಗಿರಲಿಲ್ಲ. 100 ಕಂಪ್ನಿಗಳು ಬಂದು ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಅವರ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳನ್ನ ಚೆಕ್ ಮಾಡಿ ತಗೊಂಡೋಗಿದ್ದಾರೆ. ಆಮೇಲೆ ಹ್ಯಾಂಡಿಕ್ಯಾಪ್ಸ್, ಮೇಯ್ನಾಗಿ ಹ್ಯಾಂಡಿಕ್ಯಾಪ್ಸು ಅದೇ ನಮ್ಗೆ ಏನು ಅಂಗವಿಕಲರಿದ್ದಾರೆ. ಟೋಟಲ್ 28 ಜನ ನಮ್ಮ ಮಾಲೂರು ತಾಲೂಕಿನವ್ರನ್ನ ಕೆಲಸಕ್ಕೆ ರಿಕ್ರೂಟ್ ಮಾಡಿದ್ದಾರೆ. ಹ್ಯಾಂಡಿಕ್ಯಾಪ್ಸ್ನ ಸೆಲೆಕ್ಟ್ ಆಗಿದ್ದಾರೆ. 28 ಜನ ಸೆಲೆಕ್ಟ್ ಆಗಿದ್ದಾರೆ. 28 ಜನ ನಮ್ಮ ಮಾಲೂರು ತಾಲೂಕಿನವ್ರೆ. ಅವ್ರಿಗೆ ಏರ್ಪೋರ್ಟು, ಮಾಲ್ಸು, ಈ ಕಡೆ ಇಂಥ ಜಾಗಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗಗಳಲ್ಲಿ ಅವ್ರನ್ನ ಡಿಪ್ಲಾಯ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಹೌದು, ಡ್ರೈವರ್ಸ್ ಕೂಡ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂತ ಇನ್ನೂ ತಗೊಂಡಿಲ್ಲ ಮಾಹಿತಿ. ಸಾಕಷ್ಟು ಜನ ಡ್ರೈವರ್ಸ್ ಕೂಡ ಇಂಟರ್ವ್ಯೂ ತಗೊಂಡಿದ್ದಾರೆ. ಅವ್ರು ಬಂದಂಥ ಎಲ್ರಿಗೂ ಸಿಕ್ಕಿದೆ. BMTCನಲ್ಲಿ ಬೆಳಗ್ಗೆಯಿಂದ ನೈಟ್ ಜಾಬ್, ನೋ ನೈಟ್ ಡ್ಯೂಟಿ. ಅದರಲ್ಲಿ ಬೆಳಗ್ಗೆ ಹೋದ್ರೆ ನೈಟ್ವರೆಗೂ ಡ್ಯೂಟಿ, ವಾಪಸ್ ಬರ್ಬೋದು ಮಾಲೂರು ಅಂತ ಕೆಲಸ. ಹೌದೌದು, ಕೆಲವೊಂದು ಕಂಪ್ನೀಸು ಇವಾಗ ಏನಿದೆ ಅಂತಂದ್ರೆ ಸೆಲೆಕ್ಷನ್ ಅಲ್ಲಿ ಕಂಪ್ನೀಸ್ ಅಲ್ಲಿ ಬೇಸಿಕ್ಲಿ ಒಂದು ನಾನ್ IT, ಇನ್ನೊಂದು IT. ನಾನ್ IT ಅಂತಂದ್ರೆ ಹಾರ್ಡ್ವೇರ್ ವರ್ಕು, IT ನಲ್ಲಿ ಸಾಫ್ಟ್ವೇರ್ ವರ್ಕ್ ಬರ್ತದೆ. ನಾನ್ IT ಅವರು ಅವ್ರ ಮಾತು ಮತ್ತೆ ಅವ್ರ ಕೆಲಸ ಏನು ಓದಿದ್ದಾರೆ ಅದ್ರ ಮೇಲೆ ತಗೋಬಹುದು. IT ಬೇಸ್ಡ್ ಅವ್ರಿಗೆ 2-3 ರೌಂಡ್ಸ್ ಇಂಟರ್ವ್ಯೂ ಇರ್ತದೆ. ಅದ್ರ ಜೊತೆನಲ್ಲಿ ಏನು ಬ್ಯಾಂಕಿಂಗ್ ಅವ್ರು ಬಂದಿದ್ರು, ಫೈನಾನ್ಸ್ ಅವ್ರು ಬಂದಿದ್ರು, ಆ ಸೆಕ್ಷನ್ಸ್ ಅವ್ರು ಕೂಡ 2-3 ಇಂಟರ್ವ್ಯೂ ಮಾಡಿ ಅದನ್ನ ಮತ್ತೆ ಫೈನಲ್ ಆಗಿ ಅವ್ರಿಗೆ ತಗೋತಾರೆ. ಹೆಚ್ಚಾಗಿ ನಮ್ಮ ಮಾಲೂರು ತಾಲೂಕಿನವರು, ಮಾಲೂರು ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದ ಕೂಡ ಇವತ್ತು ಯುವಕ ಯುವತಿಯರು ಉದ್ಯೋಗ ಅರಸಿ ಬಂದಿತ್ತು. ಪೂರ್ವ ಸಿದ್ಧತೆ ಹೇಗಿತ್ತು? ಪೂರ್ವ ಸಿದ್ಧತೆಗಳು ನಾವು ಹತ್ರ 1-1.5 ತಿಂಗಳಿಂದ ಈ ಕೆಲಸ ಮಾಡಿದ್ವಿ. ನಾವೇನು ಅನೌನ್ಸ್ ಮಾಡಿದ್ಮೇಲೆ 1 ತಿಂಗಳು 1 ವಾರ ಅಷ್ಟು ಟೈಮ್ ಇತ್ತು. 1 ತಿಂಗಳು 1 ವಾರದಿಂದ ನಾವು ಪ್ರತಿ ಗ್ರಾಮದಲ್ಲೂ, ನಮ್ಮ ಮಾಲೂರು ತಾಲೂಕಿನ ಏನು 365 ಗ್ರಾಮ ಇದೆ, 365 ಗ್ರಾಮದಲ್ಲೂ ನಾವು ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ಎಲ್ಲರಿಗೂ ಈ ವಿಚಾರನ ತಿಳಿಸಿದ್ದೀವಿ. ಮಹಿಳೆಯರು, ಮಕ್ಕಳು, ಬಡವರು, ಹಿರಿಯರು, ಯಾರ್ಯಾರು ಉದ್ಯೋಗ ಬೇಕು ಮತ್ತು ಅಂಥವ್ರಿಗೆಲ್ಲರನ್ನೂ ರೀಚ್ ಮಾಡಿ ವೆಹಿಕಲ್ ಮುಖಾಂತರ ಮತ್ತು ಪರ್ಸ್ನಲ್ ಆಗಿ ರೀಚ್ ಮಾಡಿದ್ವಿ. ಆಮೇಲೆ ನಮ್ಮ ಟೀಮ್ ಏನಿದೆ ಎಲ್ಲ ಸಕ್ರಿಯವಾಗಿ ಕೈ ಜೋಡಿಸಿದ್ದಕ್ಕೆ ಈ ಕೆಲಸ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮಿಂದನೇ ಈ ಕೆಲಸ ಆಗಿದೆ, ನಾನು ಒಬ್ಬನಿಂದ ಆಗಿಲ್ಲ. ಅದು ಅವರೆಲ್ಲರೂ ಸೇರಿ ನಿಂತು ಮಾಡಿದ್ದಾರೆ. ಅವರೇನೆ ಫಸ್ಟ್ ಯಾವ ಕಂಪ್ನಿ ಮಾಡಬೇಕು, ಯಾವ ಕಂಪ್ನಿ ಮಾತಾಡಬೇಕು ಅಂತ ನಂಬರ್ಸ್ ತಂದಿದ್ದು. ಅವರೆಲ್ಲರ ಹತ್ರ ನಾನು ಮಾತಾಡಿದ್ಮೇಲೆ ಅವ್ರು ಒಪ್ಕೊಂಡು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಯುವತಿಯರು ಎಷ್ಟು, ಯುವಕರು ಎಷ್ಟು ಅಂತ ಮೇಲ್ ಫಿಮೇಲ್ ಏನು ಗೊತ್ತಾಗಲಿಲ್ಲ ನನಗೆ. ಬಟ್ ಯುವತಿಯರು ಹೆಚ್ಚಿದ್ರು ಅಂತ ಕಾಣಿಸ್ತು ನನಗೆ. ಮೇಲ್ನೋಟಕ್ಕೆ ಯುವತಿಯರು ಹೆಚ್ಚಿದ್ರು ಅಂತ ಕಾಣಿಸ್ತು. ನಮ್ಮ ಶಾಸಕರು ಅವರೇ ಇಲ್ಲಿ ಇವತ್ತಿನ ದಿವಸ ಮುಖ್ಯ ಅತಿಥಿಗಳು. ವೇದಿಕೆಗೆ ಅವ್ರು ಬಂದಿದ್ರು. ಹತ್ರ 1-1.5 ಗಂಟೆ ನಮ್ಮ ಜೊತೆ ಸಮಯ ಕಳೆದ್ರು. ಅಣ್ಣ ಸಹಕಾರ, ಮಾರ್ಗದರ್ಶನ, ಸಲಹೆ ಇಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸರ್, ಈಗ ವೃತ್ತಿಯಲ್ಲಿ ಉದ್ದೇಶ
ಏನು ಅಂತಂದರೆ ವೃತ್ತಿಯಲ್ಲಿ ವೈದ್ಯರು ಯಾರು ಈ ಸಮಾಜದಿಂದ ಏನಾದರೂ ಪಡ್ಕೊಂಡಿದ್ದಾರೆ ಅದನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು. ಸಮಾಜಕ್ಕೆ ವಾಪಸ್ ಕೊಡುವಂಥ ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು. ಸೊ ನಾವು ಸಮಾಜದಿಂದ ಪಡ್ಕೊಂಡಿದ್ದೀವಿ, ಸಮಾಜದಿಂದ ನಾನು ವೈದ್ಯನಾಗಿದ್ದೀನಿ, ಮತ್ತೆ ವಾಪಸ್ ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ಏನು ಈ ಭಾಗದಲ್ಲಿ ಆರೋಗ್ಯದ ಕಾಳಜಿ ಕಡಿಮೆ ಇದೆ, ಶಿಕ್ಷಣದ ಬಗ್ಗೆ ಪ್ರಾಮುಖ್ಯತೆ ಕಡಿಮೆ ಇದೆ ತಂದೆ ತಾಯಂದ್ರಲ್ಲಿ, ಹಾಗೂ ಇದನ್ನೆಲ್ಲನೂ ಸಕಾರಗೊಳಿಸ್ಕೋಬೇಕು ಅಂತಂದರೆ ಉದ್ಯೋಗ ಅನ್ನೋದು ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್. ಉದ್ಯೋಗ ಇದ್ದರೆ ಒಳ್ಳೆ ಆರೋಗ್ಯನ ಉಳಿಸ್ಕೋಬೋದು, ಉದ್ಯೋಗ ಇದ್ದರೆ ಶಿಕ್ಷಣ ಕೂಡ ಕೊಡಿಸ್ಬೋದು ಅವ್ರ ಮಕ್ಕಳಿಗೆ. ಸೊ ಆ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪಿಸಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ.